ಬ್ಯಾಕ್ ಟು ವರ್ಷಿತ್ ಬ್ಲಾಗ್ಗೆ ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲ. ಇವತ್ತು ಬೆಳಗ್ಗೆನೆ 6:30ಗೆ ಇವಾಗ ಜಾಗಿಂಗ್ ಹೊರಟಿದ್ದೀನಿ. ಇಲ್ಲಿಂದ ನಾನು ಬೈಕಲ್ಲಿದ್ದರು ಅಂದರೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಬೈಕಿದ್ದಿಲ್ಲ, ಆದರೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಜಾಗಿಂಗ್ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಕ್ರಿಕೆಟ್ ಇದ್ದರೆ ಬಾಯ್ಸ್ ಇದ್ದರೆ ಅಲ್ಲಿ ಕ್ರಿಕೆಟ್ ಆಡಿಕೊಂಡು ಇವಾಗ ಹೋಗ್ಬಿಟ್ಟು 2 ಕಿಲೋಮೀಟರ್ಸ್ ಅಲ್ಲಿ ಸ್ವಲ್ಪ ಜಾಗಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ನಮ್ಮ ಬಾಡಿ ಫಿಟ್ನೆಸ್ನ ಇಟ್ಕೊಬೇಕಂತ ಇದ್ದೀನಿ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಅಲ್ಲಿಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ನೋಡಿ, ಬನ್ನಿ ಗೈಸ್. ಶಿವರಾತ್ರಿದು ಹೆಂಗೆ ರೆಡಿ ಮಾಡೋರೆ. ಇಲ್ಲಿ ನಾನು ಬಂದಿದ್ದೆ, ಆದರೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದಿಲ್ಲ. ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ, ಬ್ಲಾಗ್ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಅಲ್ಲಿ ದೇವಸ್ಥಾನ ಹತ್ರ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ನೀಟಾಗಿ ಮಾಡಿದ್ದಾರೆ. ಇವಾಗ ದೇವಸ್ಥಾನ ಹತ್ರ ತೋರಿಸ್ತೀನಿ ಬನ್ನಿ. ಹೆಂಗೆ ನೋಡಿ ದೇವಸ್ಥಾನಕ್ಕೆ ಬಂದಿದ್ದೆ, ವೀಡಿಯೋ ಮರ್ತದೆ. ಇವಾಗ ದೇವಸ್ಥಾನ ಹತ್ರನೇ ಇದ್ದೀನಿ. ಫುಲ್ಲು ಲೈಟಿಂಗ್ಸ್ ಹಾಕೋರೆ, ಎಲ್ಲ ಫುಲ್ಲು ಗ್ರ್ಯಾಂಡಾಗಿ ಮಾಡೋ ನೋಡಿ ಗೈಸ್. ದೇವಸ್ಥಾನದ ಹತ್ರ ತೋರಿಸ್ತೀನಿ ರೀ ಗೈಸ್. ದೇವಸ್ಥಾನ ಇದೆ ಗೈಸ್ ನೋಡಿ, ಇದೇ ದೇವಸ್ಥಾನದ ಹತ್ರ ಇದು ಮಾಡಿದರು ಗೈಸ್. ಆಲ್ಮೋಸ್ಟ್ ಡೇರ್ ಟು ಪಾರ್ಕ್ ನೋಡಿ, ಆಲ್ಮೋಸ್ಟ್ ಡೇರ್ ಹೋಗ್ತಾ ಇದ್ದೀನಿ. ಇವಾಗ ಹೋಗಬೇಕು, ಸ್ವಲ್ಪ ಹೊತ್ತು ವಾಕಿಂಗ್ 3 ರೌಂಡ್ ವಾಕಿಂಗ್ ಮಾಡಿ ಅದರ ಆಮೇಲೆ ಹೋಗೋ ಜಾಗಿಂಗ್ ಮಾಡಿ ಆಮೇಲೆ ಇವಾಗ ಒಂಚೂರು ಎಕ್ಸಸೈಸ್ ಮಾಡಿ ಬಂದ್ಬಿಡೋದು. ಫೋನ್ ಮಾಡಿದ್ದೆ, ಯಾರು ಕ್ರಿಕೆಟ್ ಆಡ್ತಾ ಇಲ್ಲ ಅಂತಂದರೆ, ಅದಕ್ಕೆ ಇವಾಗ ಜಾಗಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಬಾಡಿ ಫಿಟ್ನೆಸ್ ಇಟ್ಕೊಂಡು ಮತ್ತೆ ಮನೆಗೆ ಹೊರಟ್ಬಿಡೋದು. ಆಲ್ಮೋಸ್ಟ್ ಇಪ್ಪತ್ತಿಗೆ 7 ಆಗ್ತಿದೆ, 7:5 ಆಗ್ತಿದೆ. ನಿಮಗೆ ಗೊತ್ತಿಲ್ಲ ಬೆಂಗಳೂರು ಇಲ್ಲೇ ಇರೋದ್ರಿಂದ ಅದು ತೋರಿಸ್ತೀನಿ ಬಂದಿದ್ದೆ. ನಾನು ಆ ಮನೆ ಹತ್ತತ್ರನೇ ಇರೋದು. ಇವಾಗ ತೋರಿಸ್ತೀನಿ ಬನ್ನಿ. ಅಲ್ಲಿ ಹೋಗ್ತಾ ಇದ್ದೀನಿ. ಇನ್ನು ಲೆಫ್ಟ್ ಸೈಡಲ್ಲಿ ಸಿಗುತ್ತೆ, ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲೇ ಇಡೋದು ಗೈಸ್, ಅಲ್ಲಿ ಇದೆಯಲ್ಲ ಅಲ್ಲೇ ಇಡೋದು. ಬಂದ್ಗುರು ಸ್ಟಾಲು ನೋಡ್ಕೊಂಬಿಡಿ, ನೀವು ಬಂದು ಒಂದು ಸತಿ ಟೇಸ್ಟ್ ಮಾಡಿ. ನಾನು ಟೇಸ್ಟ್ ಮಾಡಿದ್ದೀನಿ. ಇವಾಗ ಪಾರ್ಕ್ ಒಳಗಡೆ ಎಂಟ್ರ್ ಆಗ್ತಾಯಿದ್ದೀನಿ ಗೈಸ್. ಏನವ ಹೆಲ್ತಿ ಹಾಲು ಅಂತ ಕಾಯಿಸ್ತಾ ಇದ್ದೀನಿ. ಇವಾಗ ಕಾಯಿಸ್ಬಿಟ್ಟು ಒಂದು 4-5 ಫ್ರೂಟ್ ತಿನ್ನಬೇಕು. ಡಯಟ್ ಫುಡ್ ಇದೆ ಗೈಸ್, ನಂದು ಡಯಟ್ ಮಾಡ್ತಾಯಿದ್ದೀನಿ. ಡಯಟ್ ಫುಡ್ ಇದೆ. ಇವಾಗ ಒಂದು ಗ್ಲಾಸ್ ಬಿಸಿನೀರು ಕೊಡಿ, ಹಾಲು ಕೊಡಿ, ಒಂಚೂರು ಫ್ರೂಟ್ಸ್ ತಿಂದು ಕುತ್ಕೊಬೇಕು. ಅದರಾದ್ಮೇಲೆ ನಾಷ್ಟ ಮಾಡಬೇಕು. ಇವಾಗ ಇದನ್ನು ಉಕ್ಕಕ್ಕೆ ಅಂತ ಕಾಯ್ತಾಯಿದ್ದೀನಿ. ನಾನು ಇವತ್ತು ಮನೆಗೆ ಬಂದಿದ್ದ ತಕ್ಷಣ ಜರಿ ಹಾಕ್ಕೊಂಡೆ ಗೈಸ್. ಇದರಲ್ಲಿಟ್ಟು ನೋಡಿರಿ, ಆ ಬಾಕ್ಸಲ್ಲಿತ್ತು, ಇದರಲ್ಲಿಟ್ಟು ಅದಕ್ಕೆ ಈಚೆ ಹೋಗೋಕ್ಕೆ ಇದು ಮಾಡ್ತಾ ಇವಾಗ ಇದು ಕಾಯ್ದಿದ ತಕ್ಷಣ ಹಾಲು ಕುಡಿಬೇಕು ಗೈಸ್, ಅಷ್ಟೇ. ಇವಾಗ ಏನು ನಡೆಯುತ್ತೆ ಅಲ್ಲಿ ತೋರಿಸ್ತೀನಿ. ಇವಾಗ ಒಂದು ಹಾಲಿಗೋಸ್ಕರ ವೇಟಿಂಗ್ ಮಾಡ್ತಾಯಿದ್ದೀನಿ ಗೈಸ್, ಉಪ್ತಾನೇ ಇಲ್ಲ. ಇದನ್ನು ಕಾಯ್ದಿದ ತಕ್ಷಣ ಕುಡಿದ್ಬಿಟ್ಟು ಒಂದು ಫ್ರೂಟ್ಸ್ ಎಲ್ಲ ತಿಂದು ಅಲ್ಲಿ ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರು ಕುಡ್ದು ಆರಾಮ್ಸೆ ಕುತ್ಕೊಬೇಕು ಒಂದು ಅರ್ಧ ಗಂಟೆ. ಅದರಾದ್ಮೇಲೆ ನಾಷ್ಟ ಮಾಡಿ ಫ್ರೆಶಪ್ ಆಗಿ ಇನ್ನೊಂದು ಕಡೆ ಹೋಗಬೇಕು. ಬೆಳಿಗ್ಗೆ ಹೋಗ್ಬೇಕು. ಆಮೇಲೆ ಒಂದು 10 ಗಂಟೆ 11 ಗಂಟೆಗೆ ಹೋಗಿ ಅಲ್ಲೊಂಚೂರು ಕೆಲಸ ಮುಗಿಸಿ ಬರಬೇಕು ಗೈಸ್. ಇವಾಗ ಇದು ಕೂತಿದ ತಕ್ಷಣ ಅಲ್ಲಿ ಹೋಗಿ ಕುತ್ಕೊಂಡು ಕೊಡ್ಬಿಡೋಣ ಗೈಸ್. ಇವಾಗ ಬನ್ನಿ, ನೆಕ್ಸ್ಟ್ ಡೇಸ್ ಏನೇನಾಗುತ್ತೆ ಏನೇನಾಗಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್ ಹೆಂಗೆ ಬೈತಾರೆ ನಮ್ಮ ಅಮ್ಮ. ಜಾಗಿಂಗ್ ಹೋಗ್ಬಿಟ್ಟು ಬಂದ್ಬಿಟ್ಟೆ ನಾನು, ಹೆಂಗೆ ಬೈತಾರೆ ನೋಡ್ರಿ. ಎಲ್ಲಿಗೆ ಹೋಗಿದ್ದಿ ಎಷ್ಟೊತ್ತು ಬೇಕಾ ಅಂತ ಅಷ್ಟೊಂದು ಕೇರ್ ಮಾಡ್ತಾರೆ ಅಮ್ಮ. ಹಾಂ, ರಿಯಾಕ್ಷನ್ ನೋಡ್ರಿ, ರಿಯಾಕ್ಷನ್ ಹೆಂಗೈತಿ. ಮಿಲ್ಕ್ ರೆಡಿ ಆಗಿದೆ. ಇವಾಗ ಅದನ್ನು ಸ್ವಲ್ಪ ಆರಿಸ್ತಾಯಿದ್ದೀನಿ. ಫುಲ್ ಬಿಸಿ ಐತೆ. ಇವಾಗ ನೋಡಿ ಇದನ್ನು ಆರಿಸ್ಬೇಕು. ಇವಾಗ ಅದೊಂದು 5 ನಿಮಿಷ ತಾಳ್ಬೇಕು. ಈ ಥರ ಬಿಸಿ ಕುಡಿಬೇಕಂತ ನಂಗೆ ಆಗಲ್ಲ. ಅದಕ್ಕೆ ತಣ್ಣಗೆ ಮಾಡ್ಕೊಂಡು ಕುಡಿತೀನಿ ನಾನು ಹಾಲನ್ನ ಯಾವತ್ತೂ ಅಷ್ಟೇ. ಇದನ್ನು ಆರಿಸ್ಬೇಕು ನೋಡಿರಿ ಹೆಂಗೆ ಮಾಡ್ತಾ ಇದನ್ನು ಸ್ಪೂನ್ ಎತ್ಕೊಂಡು. ಇವಾಗ ನಾಷ್ಟ ಮತ್ತು ದೋಸೆ ಅಂತೆ ಗೈಸ್, ಅದಕ್ಕೆ ನುಗ್ಗೆಕಾಯಿ ಸಾರಿಗೆ ರೆಡಿ ಮಾಡ್ಕೊಂಡೆ ನೋಡಿ. ದೋಸೆ ಮತ್ತು ನುಗ್ಗೆಕಾಯಿ ಸಾರಂತೆ, ಅದನ್ನೇ ತಿನ್ನಬೇಕು ಇವಾಗ ನಾಷ್ಟ.
ನೋಡಿ ಇನ್ನೂ ತಂದಕ್ಕೆ ಮಾಡ್ತಾನೇ ಇದ್ದೀನಿ. ಒಂದು ಟ್ರಾನ್ಸಾಕ್ಷನ್ ಕೊಡ್ತೀನಿ ಗೈಸ್. ಮನೆಗೆ ಬಂದು ಸ್ವಲ್ಪ ಹೊತ್ತು ಹಾಲು ಗೀಲೆಲ್ಲ ಕುಡ್ದು ಬಿಸಿನೀರೆಲ್ಲ ಕುಡ್ದು ಕುತ್ಕೊಂಡಿದ್ದೆ. ಅಲ್ಲಿ ಗೈಸ್ ವೀಡಿಯೋ ಮಾಡೋಣ ಅಂತ ಫೋನ್ ಎತ್ತಿದೆ. ಅವರು ವೀಡಿಯೋ ಎತ್ಕೊಳ್ಳೋಕೆ ಕ್ಲಿಪ್ಪೇ ಬಿಟ್ಟಿಲ್ಲ ಗೈಸ್. ಅದು ಅವರು ಜಿಮ್ಮ ಇದೆಲ್ಲ ಮಾಡ್ತಾ ಇರ್ತಾರೆ ಗೊತ್ತಾ, ಶರ್ಟ್ ಎಲ್ಲ. ಒಟ್ಟಿನಲ್ಲಿ ಅವರು ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಗೈಸ್. ಅಲ್ಲಿ ಒಟ್ಟಿನಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಫೋನ್ ಇಟ್ಟು ರೆಕಾರ್ಡಿಂಗ್ ಎಲ್ಲ ಆನ್ ಮಾಡಿ ಇಷ್ಟೊತ್ತಿಗೆ ಅವರು ಬಿಟ್ಟಿಲ್ಲ. ಅದು ಕ್ಲಿಪ್ಪು ಇಸ್ಕೊಳ್ಳೋಕ್ಕೆ ಆಗಿದೆ. ಒಳಗಡೆ ಪಾರ್ಕ್ ಒಳಗಡೆ ಎಂಟ್ರ್ ಆಗೋದು ಮಾತ್ರ ಇದ್ದೀನಿ. ಆಮೇಲೆ ಡೈರೆಕ್ಟು ಮನೆಗೆ ಬಂದು ಏನೇನು ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಗೈಸ್. ಇನ್ನು ವ್ಲಾಗ್ ಬಿಡ್ತಾ ಇರ್ತೀನಿ, ನೋಡ್ತಾ ಇರಿ, ಖುಷಿ ಪಡ್ತಾಯಿರಿ ಅಂತ ಹೇಳ್ತಾ, ಕನ್ನಡ ಜನತೆನೇ ಬೆಳೆಸಿ ಅಂತ ಕೇಳ್ತಾ, ಕನ್ನಡ ವ್ಲಾಗರ್ಸು ಕನ್ನಡ ಇದನ್ನು ಬೆಳೆಸ್ರಿ ಅಂತ ಕೇಳ್ತಾ, ಇವಾಗ ನಾನು ಒಂದು ಕಡೆ ಹೋಗಬೇಕು. ನಮ್ಮ ಹಳೆ ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ. ಅದೇ ಒಂದು ಕಡೆ ಇದೆ, ಅಲ್ಲೇ ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ. ಹೆಂಗೆ ಇನ್ನೂ ಡೆವಲಪ್ ಆಗಿದೆ ಎಲ್ಲ ತೋರಿಸ್ತೀನಿ. ಇವಾಗ ರೆಡಿ ಆಗಬೇಕು ಇವಾಗ. ಮತ್ತೇನಿಲ್ಲ ಗೈಸ್, ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ತಾ, ಇವಾಗ ಸ್ಕೂಲ್ ಕಡೆ ಹೋಗೋಣ. ಒಂದು ಟ್ರಾನ್ಸಾಕ್ಷನ್ ಕೊಡ್ತೀನಿ ಅಂತ ಹೇಳಲ್ಲ. ಆಮೇಲೆ ಇವಾಗ ಇನ್ನೂ ನಾಷ್ಟ ಎಲ್ಲ ಮಾಡ್ತವ್ರೆ, ದೋಸೆ ಎಲ್ಲ. ಸ್ನಾನಕ್ಕೆ ಫ್ರೆಶ್ ಅಪ್ ಆಗೋಕ್ಕೆ ಹೋದಾಗ ಟ್ರಾನ್ಸಾಕ್ಷನ್ ಕೊಡ್ತೀನಿ ನೋಡಿ. ಆವಾಗ ನೋಡಿರಿ, ಸ್ಕೂಲು ಇನ್ನೂ ಡೆವಲಪ್ ಆಗಿ ನಾನು ಒಂದು ಸತಿನೂ ಹೋಗಿಲ್ಲ ರೀ ಸ್ಕೂಲ್ ಕಡೆ. ನನ್ನ ಸ್ಕೂಲ್ ಲೈಫ್ ಮುಗ್ದಾದ್ಮೇಲೆ ಸ್ಕೂಲ್ ಲೈಫ್ ಹೋಗೇ ಇಲ್ಲ. ಯಾರೇ ಸ್ಕೂಲ್ಗೆ ಹೋಗ್ತಾ ಇದ್ದೀರೋ ಸ್ಕೂಲ್ ಲೈಫ್ನ ಎಂಜಾಯ್ ಮಾಡಿಬಿಡಿ ಗೈಸ್. ಮತ್ತು ನೀವು ಸ್ಕೂಲಿಂದ ಈಚೆ ಬಂದಾಗ ಆ ಡೇಸ್ ನಿಮಗೆ ಜ್ಞಾಪನ ಆಗಬೇಕು, ಏನೇನು ಮಾಡಿದ್ವಿ ಸ್ಕೂಲಲ್ಲಿ. ಅದೆಲ್ಲ ನಮ್ಗೆ ಇನ್ನೂ ಜ್ಞಾಪನ ಇದೆ ಗೈಸ್. ಅದಕ್ಕೋಸ್ಕರ ಸ್ಕೂಲ್ ಲೈಫ್ನ ಮಿಸ್ ಯಾವತ್ತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಕೇಳ್ತಾ, ಇವಾಗ ಸ್ಕೂಲ್ ಕಡೆ ಹೋಗೋಣ ಬನ್ನಿ ಗೈಸ್. ಇನ್ನು ಅಷ್ಟೇ, ಇನ್ನು ಸ್ಕೂಲ್ ಹೋಗಿ ಮನೇಲಿ ಏನೇನಾಗುತ್ತೆ ತೋರಿಸ್ತೀನಿ ಅಷ್ಟೇ ಗೈಸ್. ಸಿಗೋಣ ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಸಿಗೋಣ ಗೈಸ್, ಏನೇನು ಮಾಡ್ತೀನಿ ಅಂತ, ಆಯಿತಾ? ಓಕೆ ಡನ್ ಗೈಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಾವು ಸ್ಕೂಲ್ಗೆ ಹೋಗಿದ್ದೆ, ಅಲ್ಲೂ ನನಗೆ ವೀಡಿಯೋ ಇಟ್ಕೊಳ್ಳೋಕ್ಕೆ ಕೊಟ್ಟಿಲ್ಲ ಗೈಸ್. ವೀಡಿಯೋ ಟ್ರೈ ಮಾಡಿದೆ, ವೀಡಿಯೋ ಇಟ್ಕೊಳ್ಳೋಕ್ಕೆ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅಲ್ಲಿ ವೀಡಿಯೋ ಇಟ್ಕೊಳ್ಳೋಕೆ ಆಗಿಲ್ಲ ಅಂತ ಹೇಳ್ತಾ ಇವಾಗ ವ್ಲಾಗು ಮುಗಿಸ್ತಾ ಇದ್ದೀನಿ. ಇನ್ನು ಈ ವ್ಲಾಗು ಚಿಕ್ಕದಾಗಿದ್ದರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ವ್ಲಾಗು ಚೆನ್ನಾಗಿರೋ ವ್ಲಾಗು, ಇವಾಗ ಎಂಟೆಂಟೈನ್ ವ್ಲಾಗು ಬಿಡ್ತೀನಿ ಅಂತ ಹೇಳ್ತಾ ಲಾಂಗ್ ವ್ಲಾಗೇ ಬಿಡ್ತೀನಿ. ಇವಾಗ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ತಾ, ಬೈ ಬಾಯ್ ಗೈಸ್.